ಸುಮಾರು 2.7 ಕಿಲೋಮೀಟರ್ ಇರುವ ಅಂದರೆ 6775 ಅಡಿ ಉದ್ದ ಇರುವಂಥ ಈ ಸೇತುವೆ ಸಮುದ್ರದ ಮೇಲೆ ನಿರ್ಮಿಸಿದ್ದಾರೆ. ಇದು ಭಾರತದಲ್ಲೇ ನಂಬರ್ 1 ಸೇತುವೆ ಅಂತ ಹೇಳಲಾಗುತ್ತೆ. ಇಂಥ ಒಂದು ರುದ್ರ ರಮಣೀಯ ನೋಟವನ್ನು ನೋಡೋದೇ ಒಂದು ಅದೃಷ್ಟ ಅಂತ ಅಂದ್ಕೊಳ್ಬೇಕು. ಹಾಗಿದೆ ಸೇತುವೆ. ಅದ್ಯಾವ ಸೇತುವೆ ಏನು ಹೇಳ್ತೀನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ನಾನು ಒಂದು ವಾರದಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಗೊತ್ತಾ? ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಟೂರ್ ಹೋಗಿದ್ದೆ. ನಾವು ಒಂದು 19 ಮಂದಿ ಮಧುರೈ, ಕನ್ಯಾಕುಮಾರಿ, ರಾಮೇಶ್ವರಂ ಮತ್ತು ಕೇರಳ ಅನಂತ ಪದ್ಮನಾಭ ಟೆಂಪಲ್ ಇದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಟೂರ್ ಹೊರಟಿದ್ವಿ. ಮಧುರೈ ಟ್ರೈನು ಸಂಜೆ 4:15ಗೆ ಮೈಸೂರಿಂದ ಹೊರಟಿತು. ನಾವು ಆ ಟ್ರೈನ್ನಲ್ಲಿ ಹೊರಟಿದ್ದು. ಮೊದಲೇ ರಿಸರ್ವೇಷನ್ ಆಗಿದ್ದರಿಂದ ಎಲ್ಲರಿಗೂ ಬರ್ತ್ ಸೀಟ್ಗಳು ಸಿಕ್ಕಿತ್ತು. ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ನಾವು ಬೆಳಗ್ಗೆ ಮಧುರೈ ತಲುಪಿದಾಗ 7:15 ಆಗಿತ್ತು. ಇನ್ನೂ ಮಲಗಿರೋರು ಮಲ್ಗೇ ಇದ್ದರು. ನಾವು ಮಾತ್ರ ಬೇಗ ಎದ್ದು ಕೂತ್ಕೊಂಡಿದ್ವಿ. ಹಾಗಂತ ಟೂರಿಗೆ ಬಂದಿರೋ ಎಕ್ಸೈಟ್ಮೆಂಟ್ ಅಂತ ಅಲ್ಲ, ಮನೇಲಿ ಮಲಗೋ ಅಷ್ಟು ಕಂಫರ್ಟಬಲ್ ಆಗಿರೋಲ್ವಲ್ಲ ಈ ಟ್ರೈನ್ನಲ್ಲಿ, ಹಾಗಾಗಿ ಬೇಗ ಇದ್ದಿದ್ದೀವಿ ಅಷ್ಟೇ. ನಾವೆಲ್ಲ ಟ್ರೈನ್ನಿಂದ ಇಳಿದು ಲಗೇಜ್ಗಳೆಲ್ಲ ಒಂದು ಕಡೆ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ನಾವೀಗ ಮಧುರೈ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಿದ್ದೀವಿ. ಇನ್ನೂ ಬ್ರಷ್ ಮಾಡಿಲ್ಲ, ಮುಖ ತೊಳೆದಿಲ್ಲ. ನಮ್ಮ ಗೈಡು ರೂಮ್ ಅರೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಕೂತಿದ್ದೀವಿ. ನೋಡಿ, ಇದೇ ಮಧುರೈ ರೈಲ್ವೆ ಸ್ಟೇಷನ್ನು. ನಾವು ಇಲ್ಲಿ ಬಂದು ಇಳಿದಾಗ ಹೇಗೂ ರಾತ್ರಿಯಿಂದನೂ ಜರ್ನಿ ಮಾಡಿ ಸಾಕಾಗಿರ್ತೀವಿ. ರೈಲ್ವೆ ಸ್ಟೇಷನ್ಗೆ ಸೇರಿದ ಹಾಗೇ ಇಲ್ಲಿ ನೋಡಿ ರೆಸ್ಟ್ ರೂಮ್ ಮತ್ತು ಡ್ರೆಸ್ಸಿಂಗ್ ರೂಮ್ ಅಂತ ಇದೆ. ಇಲ್ಲೇ ನಾವು ಬಾತ್ರೂಮು ಮತ್ತು ಟಾಯ್ಲೆಟ್ಟು ಮತ್ತು ಸ್ನಾನ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಇಲ್ಲಿ ಅನುಕೂಲ ಇದೆ. ಪೇ ಮಾಡೋ ಹಾಗೇನು ಇರೋದಿಲ್ಲ ಇಲ್ಲಿ. ನಾವು ಇಲ್ಲಿಂದನೇ ರೆಡಿಯಾಗಿ ನೇರ ದೇವಸ್ಥಾನಕ್ಕೆ ಹೋಗ್ಬೋದು. ನಾವು ಹಾಗೆ ಮಾಡಿದ್ವಿ. ಇಲ್ಲಿಂದ ನಾವು ಟಿ ಮಾಡಿದ್ರು. ಟಿಲಿ ನಾವು ನೇರ ದೇವಸ್ಥಾನಕ್ಕೆ ಹೋದ್ವಿ. ರಸ್ತೆಯುದ್ದಕ್ಕೂ ಟ್ರಾಫಿಕ್ ಇದ್ದಿದ್ದರಿಂದ ನಾವು ಇಲ್ಲಿಂದ ದೇವಸ್ಥಾನ ತಲುಪೋದು ಒಂದು 1/4 ಗಂಟೆ 20 ನಿಮಿಷ ಟೈಮ್ ಹಿಡಿಸ್ತು. ಆಗಲೇ 10 ಗಂಟೆ ಆಗಿತ್ತು. ಅಲ್ಲದೆ ಜರ್ನಿ ಮಾಡಿ ಎಲ್ರಿಗೂ ಒಂಥರ ಸಾಕಾಗಿತ್ತು, ಹೊಟ್ಟೆ ಹಸ್ತಿತ್ತು. ಹಾಗಾಗಿ ಫಸ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಇದೇ ಮಧುರೈ ಮೀನಾಕ್ಷಿ ದೇವಸ್ಥಾನ. ದೇವಸ್ಥಾನದ ಮಧ್ಯಭಾಗದಲ್ಲಿ ರಾಜಗೋಪುರ ಇದ್ದು ಸುತ್ತಲೂ 3 ಕಡೆ ರಥಬೀದಿ ಅಂತೀವಲ್ಲ, ಅದು ಸುತ್ತಲೂ ರಥಬೀದಿಗಳಿದೆ. ಇಲ್ಲಿ ದೇವಸ್ಥಾನದ ಪ್ರಸಾದದ ಅಂಗಡಿಯಿಂದ ಹಿಡಿದು ಟೂರಿಸ್ಟ್ಗಳಿಗೆ ಬೇಕಾಗಿರುವಂಥ ಪ್ರತಿಯೊಂದು ಅಂಗಡಿಗಳು ಇಲ್ಲಿ ಎಲ್ಲವೂ ಇದೆ. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ. ಮತ್ತು ಒಳಗಡೆ ಎಲ್ಲ ಸಾವಿರಾರು ಕಂಬಗಳನ್ನು ಕಲ್ಲಿನಲ್ಲಿ ಸುಂದರವಾಗಿ ಕೆತ್ತಿದ್ದಾರೆ. ನೋಡೋಕ್ಕೆ ಒಂದು ಚೆಂದ. ದೇವಸ್ಥಾನವೂ ಸಹ ತುಂಬ ಶುಚಿಯಾಗಿಟ್ಕೊಂಡಿದ್ದಾರೆ. ಎಲ್ಲೂ ಗಲೀಜಿಲ್ಲ. ಧರ್ಮದರ್ಶನಕ್ಕೆ ಕ್ಯೂನಲ್ಲಿ ನಿಲ್ಲೋರು ನಿಲ್ಬೋದು. ಅದು ಬಿಟ್ಟರೆ 200 ರೂಪಾಯಿಂದು ಮತ್ತು 500 ರೂಪಾಯಿಂದು 2 ರೀತಿಯ ಟಿಕೆಟ್ಗಳಿದೆ. ಅದನ್ನು ತಗೊಂಡು ಹೋದರೆ ನಾವು 500 ರೂಪಾಯಿ ಟಿಕೆಟ್ಗೆ ಬೇಗ ಒಳಗಡೆ ಹೋಗ್ಬೋದು ಗರ್ಭಗುಡಿ ಹತ್ರಕ್ಕೆ. ಮತ್ತು 200 ರೂಪಾಯಿ ಟಿಕೆಟ್ಗೆ ಸ್ವಲ್ಪ ಕ್ಯೂ ಇರುತ್ತೆ. ಮತ್ತು ಮಧ್ಯಾಹ್ನದ ಹೊತ್ತು ಅನ್ನದಾಸೋಹ ಸಹ ಇದೆ. ಹಾಗಾಗಿ ಅಲ್ಲೇ ಊಟ ಮಾಡ್ಕೊಳ್ಬೋದು. ನಾವು ಮಧ್ಯಾಹ್ನದ ಊಟ ದೇವಸ್ಥಾನದಲ್ಲೇ ಮಾಡಿಕೊಂಡು ನಾವು ಹೊರಟಾಗ ಮತ್ತೆ 4 ಗಂಟೆ ಆಗಿತ್ತು. ಮಧುರೈಯಿಂದ ರಾಮೇಶ್ವರಗೆ ತಲುಪಲಿಕ್ಕೆ 3 ಗಂಟೆ ಜರ್ನಿ ಆಗುತ್ತೆ. ಹಾಗೆ ನೋಡೋಕೆ ಹೋದರೆ ನಾವು 7 ಗಂಟೆಗೆ ತಲುಪಬೇಕಿತ್ತು. ಆದರೆ ನಾವು ತಲುಪಿದಾಗ 8 ಗಂಟೆ ಆಗಿತ್ತು. ಯಾಕೆಂದರೆ ರಾಮೇಶ್ವರಕ್ಕೆ ಹೋಗೋ ಮಾರ್ಗ ಮಧ್ಯೆ ಇಲ್ಲೊಂದು ಊರು ಮಂಟಪಂ ಅಂತ ಸಿಗುತ್ತೆ. ಇಲ್ಲಿ ಸಮುದ್ರದ ಮಧ್ಯದಲ್ಲಿ ಭಾರತದಲ್ಲೇ ನಂಬರ್ 1 ಎನಿಸಿರುವಂತಹ ಒಂದು ಅದ್ಭುತವಾದ ರೈಲ್ವೆ ಬ್ರಿಡ್ಜನ್ನು ನಿರ್ಮಿಸಿದ್ದಾರೆ. ಈ ಸೇತುವೆ ಸುಮಾರು 6775 ಅಡಿ ಅಂದರೆ 2.7 ಕಿಲೋಮೀಟರ್ ಉದ್ದದಷ್ಟು ಸೇತುವೆ ಇದು. 100 ರೈಲುಗಳು ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಆರಾಮಾಗಿ ಓಡಾಡಬಹುದಾದಂಥ ಈ ಗಟ್ಟಿಮುಟ್ಟಾದ ಸೇತುವೆ ಈ ರುದ್ರ ರಮಣೀಯ ದೃಶ್ಯವನ್ನು ನೋಡೋದೇ ಒಂದು ಅದ್ಭುತ ಅಂತ ಅನಿಸುತ್ತೆ. ನೋಡಿ, ಇದು ಈ ಮೊದಲಿದ್ದ ಸೇತುವೆ ಅಂತೆ. ಇದು ಹಳೆಯದು. ಮತ್ತು ಈಗ ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು ಈ ಸೇತುವೆ. ಈ ಸೇತುವೆಯ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಮಧ್ಯ ಕಮಾನಿನ ಆಕಾರದಲ್ಲಿದೆಯಲ್ಲ, ಈ ಸೇತುವೆ ದೊಡ್ಡ ದೊಡ್ಡ ಹಡಗುಗಳು ಸಮುದ್ರದಲ್ಲಿ ಬಂದಾಗ, ಈ ಸೇತುವೆ ಮುಖಾಂತರ ಬಂದಾಗ, ಈ ಕಮಾನಿನ ಆಕಾರದಲ್ಲಿರುವಂತಹ ಸೇತುವೆಯ ಅಷ್ಟು ಭಾಗ ಮಾತ್ರ 17 ಮೀಟರ್ ಮೇಲಕ್ಕೆ ಹೋಗಿ ಹಡಗುಗಳು ಸರಾಗವಾಗಿ ಸೇತುವೆ ದಾಟೋ ಹಾಗೆ ಅನುಕೂಲ ಮಾಡಿಕೊಡುತ್ತಂತೆ. ಮತ್ತೆ ಅದು ತನ್ನ ಸ್ವಸ್ಥಾನಕ್ಕೆ ಬಂದು ಕೂರುತ್ತಂತೆ. ಇದೇ ಈ ಸೇತುವೆಯ ವಿಶೇಷ. ಅಷ್ಟೇ ಅಲ್ಲದೆ ಆಕಾಶದ ನೀಲಿ ಬಣ್ಣ ನೀರಿಗೆ ಬೆರೆಸ್ಕೊಂಡಿದೆಯೇನೋ ಅನ್ನೋ ಹಾಗೆ ನೋಡಿ, ಎಷ್ಟು ತೆಳುವಾಗಿ ನೀರು, ತೆಳು ನೀಲಿ ಬಣ್ಣಕ್ಕೆ ಒಳಗಡೆ ಇರೋ ಬಂಡೆಗಳೆಲ್ಲ ಕಾಣುತ್ತೆ. ಅಷ್ಟು ಚೆನ್ನಾಗಿ ಈ ಸಮುದ್ರ ನಮಗೆ ಕಾಣುತ್ತೆ. ಅದಕ್ಕೆ ನಾನು ಹೇಳಿದ್ದು ಇದು ರುದ್ರ ರಮಣೀಯ, ನೋಡೋಕ್ಕೂ ಭಯಂಕರವಾಗಿದೆ ಮತ್ತು ಅಷ್ಟೇ ಸುಂದರವಾಗಿದೆ ಅಂತ ನಾನು ಹೇಳಿದ್ದು.
ಮತ್ತು ನಾನು ಈ ಸೇತುವೆ ಹೆಸರು ಹೇಳೋದನ್ನೇ ಮರ್ತಿದ್ದೆ. ಇದು ಪಾಂಬನ್ ಸೇತುವೆ ಅಂತ. ಮಧುರೈಯಿಂದ ರಾಮೇಶ್ವರಕ್ಕೆ ಹೋಗುವಾಗ ಮಾರ್ಗ ಮಧ್ಯೆ ಮಂಟಪಂ ಅಂತ ಒಂದು ಊರು ಸಿಗುತ್ತೆ. ಆ ಊರಿನಲ್ಲಿ ಇರುವಂಥ ಒಂದು ಸೇತುವೆ ಇದು. ಫ್ರೆಂಡ್ಸ್, ನೀವೇನಾದರೂ ರಾಮೇಶ್ವರ ಅಥವಾ ಮಧುರೈಗೆ ಹೋದರೆ ಈ ಭಾರತದಲ್ಲೇ ನಂಬರ್ 1 ಎನಿಸಿಕೊಂಡಿರುವಂಥ ಈ ಸೇತುವೆಯನ್ನು ಖಂಡಿತ ನೋಡ್ಕೊಂಡು ಬನ್ನಿ. ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಮುಂದೆ ಈಗ ನಾವು ರಾಮೇಶ್ವರಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ ಮುಂದೆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ನಾವು ರಾಮೇಶ್ವರ ದೇವಸ್ಥಾನ ಹಾಗೆ ಇನ್ಯಾವುದು ನೋಡೋವಂಥ ಸ್ಥಳಗಳಿದೆ, ನೋಡೋಣ ಬನ್ನಿ. ಹಾಗೆ ಇನ್ನೂ ಯಾರು ನನ್ನ ವಿಡಿಯೋನ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.